ನಮಸ್ಕಾರ, ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ಸ್ಮಾರಕ ನಿರ್ಮಾಣ ಜಮ್ಮು ಮತ್ತು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ಹೌದು, ಏಪ್ರಿಲ್ 22ರಂದು ಪಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಯಲ್ಲಿ 26 ಮಂದಿ ಅಮಾಯಕರು ಬಲಿಯಾಗಿದ್ರು. ಮನೆಗೆ ಆಧಾರ ಸ್ತಂಭ ಆಗಿರೋರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ರು. ತಮ್ಮ ಕಣ್ಣ ಮುಂದೆಯೇ ಮಹಿಳೆಯರು ತಮ್ಮ ತಂದೆ, ಪತಿ ಹಾಗೂ ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕಿದ್ರು. ಇದೀಗ ಈ ಒಂದು ದಾಳಿಯಲ್ಲಿ ಪ್ರಾಣವನ್ನ ಕಳೆದುಕೊಂಡ 26 ವ್ಯಕ್ತಿಗಳ ಸ್ಮರಣಾರ್ಥ ಪಹಲ್ಗಾಮ್ನ ಬೈಸರಲ್ ಹುಲ್ಲುಗಾವಲುಗಳಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡೋದಾಗಿ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ನಾವು ಮೊದಲ ದಿನದಿಂದಲೇ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. 26 ಮುಗ್ಧ ಜೀವಗಳನ್ನ ಕಳೆದುಕೊಂಡವರಿಗೆ ಬೈಸರಲ್ನಲ್ಲಿ ಸ್ಮಾರಕವನ್ನ ಸ್ಥಾಪಿಸಲಾಗುತ್ತೆ. ಇದು ಶಾಶ್ವತ ಗೌರವ ಮತ್ತು ಅವರನ್ನ ಎಂದಿಗೂ ಕೂಡ ಮರೆಯಲಾಗೋದಿಲ್ಲ ಅನ್ನುವಂಥ ಜ್ಞಾಪನೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪ್ರವಾಸ ಮತ್ತು ಪ್ರಯಾಣ ನಿರ್ವಾಹಕರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂಥ ಅಬ್ದುಲ್ಲಾ, ಇಂದಿನ ರಾಜ್ಯದಲ್ಲಿ ಕ್ಷೀಣಿಸ್ತಾ ಇರುವಂತಹ ಪ್ರವಾಸೋದ್ಯಮವನ್ನ ಪುನರುಜ್ಜೀವನಗೊಳಿಸುವಂತಹ ಮಹತ್ವವನ್ನ ಒತ್ತಿ ಹೇಳಿದರು. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಸ್ಮಾರಕಕ್ಕೆ ತಾತ್ವಿಕ ಅನುಮೋದನೆ ನೀಡೋದಕ್ಕೆ ಲೋಕೋಪಯೋಗಿ ಇಲಾಖೆಗೆ ಅಧಿಕಾರವನ್ನ ನೀಡಲಾಯಿತು ಅಂತಲೂ ಕೂಡ ಹೇಳಿದರು. ಸ್ಮಾರಕವು ಭವ್ಯವಾಗಿ ಇರುವುದಲ್ಲದೆ ಘನತೆ ಹಾಗೂ ಗೌರವಾನ್ವಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಸಲಹೆಗಳನ್ನ ಪಡೆಯಲಾಗುತ್ತೆ ಅಂತ ಕೂಡ ಹೇಳಿದರು. ಇದಕ್ಕೂ ಮೊದಲು ಸಿಎಂ ಒಮರ್ ಅಬ್ದುಲ್ಲಾ ಪಹಲ್ಗಾಮಲ್ಲಿ ವಿಶೇಷ ಸಂಪುಟ ಸಭೆಯನ್ನ ಕರೆದಿದ್ರು. ಇದು ಭಯೋತ್ಪಾದನೆಯ ವಿರುದ್ಧ ಧಿಕ್ಕಾರ ಹಾಗೂ ಪ್ರದೇಶದ ಅಭಿವೃದ್ಧಿಗೆ ದೃಢವಾದ ಬದ್ಧತೆಯನ್ನ ಪ್ರದರ್ಶಿಸುವಂತ ಗುರಿಯನ್ನ ಹೊಂದಿರುವಂತಹ ಸಾಂಕೇತಿಕ ಸೂಚಕವಾಗಿತ್ತು. ಏಪ್ರಿಲ್ 22ರಂದು ಬೈಸರತ್ ಹುಲ್ಲುಗಾವಲಿನಲ್ಲಿ ನಡೆದ ಭಯೋತ್ಪಾದನಾ ದಾಳಿಯ ನಂತರ ತನ್ನ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ಲಾ ಅವರು ಪ್ರವಾಸೋದ್ಯಮವು ಸಂಘರ್ಷ ತಟಸ್ಥವಾಗಿರಬೇಕು ಹಾಗೂ ಸಾಮ್ಯತೆಯ ಮಾಪಕವಾಗಿ ನಿರ್ವಹಿಸಬಾರದು ಅಂತಲೂ ಕೂಡ ತಿಳಿಸಿದರು. ಏಪ್ರಿಲ್ 22ರ ವಿನಾಶಕಾರಿ ಭಯೋತ್ಪಾದನಾ ದಾಳಿಯ ನಂತರ ಪ್ರವಾಸಿಗರ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಂಡಿರುವಂತಹ ಪ್ರವಾಸಿ ಪಟ್ಟಣದ ನಿವಾಸಿಗಳೊಂದಿಗೆ ಒಗ್ಗಟ್ಟನ್ನ ಪ್ರದರ್ಶಿಸುವಂತಹ ಗುರಿಯನ್ನ ವಿಶೇಷ ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಪಹಲ್ಗಾಮನ್ನೇ ಆಯ್ಕೆ ಮಾಡಲಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸಂಕೀರ್ಣ ಆಡಳಿತ ರಚನೆಯ ಬಗ್ಗೆಯೂ ಕೂಡ ಅಬ್ದುಲ್ಲಾ ಅವರು ಗಮನ ಹರಿಸಿದರು. ವಿಶೇಷವಾಗಿ ಭದ್ರತೆ ಹಾಗೂ ಪ್ರವಾಸೋದ್ಯಮ ಪುನರುಜ್ಜೀವನದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಿಚಿತ್ರವಾದ ವ್ಯವಸ್ಥೆ ಇದೆ. ಯಾಕೆಂದ್ರೆ ಪ್ರವಾಸೋದ್ಯಮ ನನ್ನ ಜವಾಬ್ದಾರಿ, ಆದರೆ ಭದ್ರತೆ ಕೂಡ ನನ್ನ ಜವಾಬ್ದಾರಿಯೇ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಇದಕ್ಕೂ ಮೊದಲು ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯಲ್ಲಿ ಬಲಿಪಶುಗಳ ಗೌರವಾರ್ಥ ಸ್ಮಾರಕಾರ್ಥವನ್ನು ಸ್ಥಾಪಿಸುವ ಬಗ್ಗೆ ಪರಿಗಣಿಸುವುದಕ್ಕೆ ವಕಾಲತ್ತು ಗುಂಪು ಹಾಗೂ ಸರ್ಕಾರೇತರ ಸಂಸ್ಥೆ ಪೀಪಲ್ಸ್ ಆಕ್ಷನ್ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿತ್ತು. ಬೈಸರಲ್ ಕಣಿವೆಯಲ್ಲಿ ನಡೆದಂತಹ ಪಹಲ್ಗಾಮ್ ಹತ್ಯಾಕಾಂಡದ ಬಲಿಪಶುಗಳನ್ನು ಸ್ಮರಿಸುವುದಕ್ಕೆ ಮೇ 22ರಂದು ಸಲ್ಲಿಸಿದ ಪ್ರಸ್ತಾವನೆಯನ್ನ ಪೀಪಲ್ ಆಕ್ಷನ್ ಸಿಎಂ ಅಬ್ದುಲ್ಲಾ ಅವರಿಗೆ ನೆನಪು ಮಾಡಿದೆ. ಭಾರತವು ಮುಗ್ಧ ಜೀವಗಳ ನಷ್ಟವನ್ನು ಒಪ್ಪಿಕೊಳ್ಳುವ ಹಾಗೂ ಭಯೋತ್ಪಾದನೆ ಜೊತೆಗೆ ಧಾರ್ಮಿಕ ಕಿರುಕುಳದ ವಿರುದ್ಧ ಪ್ರದೇಶದ ದೀರ್ಘಕಾಲದ ಹೋರಾಟಗಳನ್ನು ನೆನಪಿಸುವಂತಹ ಸ್ಮಾರಕವನ್ನು ರಚಿಸುವ ಅಗತ್ಯವನ್ನು ಈ ಒಂದು ಪತ್ರದಲ್ಲಿ ಒತ್ತಿ ಹೇಳಿತ್ತು. ಇದೀಗ ಸಿಎಂ ಒಮರ್ ಅಬ್ದುಲ್ಲಾ ಸ್ಮಾರಕ ನಿರ್ಮಾಣ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.